ಹಾಯ್ ಫ್ರೆಂಡ್ಸ್, ಇವತ್ತು ಸೊಪ್ಪು ಮತ್ತು ಕಾಳನ್ನ ಸೇರಿಸಿ ಸಾರು ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಸೊಪ್ಪು ಮತ್ತು ಕಾಳನ್ನ ಎಲ್ಲ ಕಾಳನ್ನೂ ಬೇಯಿಸ್ಕೊಬೇಕು. ಕುಕ್ಕರಲ್ಲಿ ಒಂದು 4 ವಿಷಲ್ ಹಾಕಿಸ್ಬೇಕು. ಬಟಾಣಿ, ಕಡಲೆಕಾಳು, ಬೀನ್ಸ್ ಕಾಳು ಮತ್ತು ತೊಟ್ಕೊನೆ ಕಾಳು ಹಾಕಿ ನಾನು ಬೇಯಿಸ್ಕೊಂಡಿದ್ದೀನಿ. ಎಲ್ಲರ ಮನೇಲೂ ಮಾಡ್ತೀರಾ, ನಾನು ಯಾವ ಥರ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಅದನ್ನೆಲ್ಲ ಸ್ಮ್ಯಾಶ್ ಮಾಡಿಸ್ಕೊಬೇಕು. ಫುಲ್ಲು ಅಂದರೆ ಜಾಸ್ತಿ ದಪ್ಪ ಇರಬಾರ್ದು, ಸ್ವಲ್ಪ ಸಣ್ಣಗೆ ಸ್ಮ್ಯಾಶ್ ಆಗಬೇಕದು. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಕಾಯಿ, ಸ್ವಲ್ಪ ಹಸಿ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಖಾರದ ಪುಡಿ, ಅಂದರೆ ರುಚಿಗೆ ನಿಮಗೆ ಎಷ್ಟು ಬೇಕೋ ಖಾರದ ಪುಡಿ ಅಷ್ಟು ಖಾರದ ಪುಡಿನ ಹಾಕ್ಕೊಬೇಕು. ನಾವು 2 ಸ್ಪೂನ್ ಹಾಕ್ಕೊತೀವಿ, ಸ್ವಲ್ಪ ಜಾಸ್ತಿ ಹಾಕ್ಕೊಳಲ್ಲ. ಖಾರ ಕಮ್ಮಿ ಇರಬೇಕು, ಪಾಪು ಇದ್ದಾಳೆ, ಅವಳಿಗೆಲ್ಲ ತಿನ್ನಿಸ್ಬೇಕಂತ ಒಂದು ಸ್ವಲ್ಪ ಖಾರದ ಪುಡಿ ಚಿಕ್ಕ ಸ್ಪೂನಲ್ಲೇ 2 ಸ್ಪೂನ್ ಹಾಕ್ಕೊತೀವಿ. ನೆಕ್ಸ್ಟು ಅದಕ್ಕೆ ಅರಿಶಿನ ಸ್ವಲ್ಪ ಮತ್ತು ಸಾಂಬಾರು ಪುಡಿ ಇಷ್ಟನ್ನು ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಹುಣಸೆಹಣ್ಣು ಮತ್ತು ನಾವು ಬೇಯಿಸಿರ್ತೀವಲ್ಲ ಆ ಕಾಳನ್ನ ಒಂದು ಸ್ವಲ್ಪ ಹಾಕ್ಕೊಂಡು ಅದನ್ನು ಮಿಕ್ಸಿ ಜಾರಲ್ಲಿ ಮಿಕ್ಸ್ ಮಾಡಿಸ್ಬೇಕು. ನೆಕ್ಸ್ಟು ಮಿಕ್ಸ್ ಆದಮೇಲೆ ಅದನ್ನು ಮತ್ತು ಇನ್ನೊಂದು ತಪ್ಪಲೆ ತೊಗೊಂಡು ಅದರಲ್ಲಿ ಎಣ್ಣೆ ಸ್ವಲ್ಪ ಬಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಬೇಕು. ಒಂದು ಸ್ವಲ್ಪ ನಾನು ಈ ಸಾರಿಗೆ ಜೀರಿಗೆ ಯೂಸ್ ಮಾಡಲ್ಲ, ಏನು ಒಗ್ಗರಣೆಗೆ ಬರೀ ಸ್ವಲ್ಪ ಸಾಸಿವೆನ ಯೂಸ್ ಮಾಡ್ತೀನಿ. ಸ್ವಲ್ಪ ಸಾಸಿವೆ ಮತ್ತು ಅದಕ್ಕೆ ಕರಿಬೇವು, ಸ್ವಲ್ಪ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಕೆಂಪಗಾಗೋ ಥರ ಫ್ರೈ ಮಾಡಿಕೊಂಡು ಅದಕ್ಕೆ ನಾವೀಗ ಬೇಯಿಸಿಟ್ಕೊಂಡು ಸ್ಮ್ಯಾಶ್ ಮಾಡಿರೋ ಅಂಥ ಸೊಪ್ಪು ಕಾಳನ್ನ ಅದರಲ್ಲಿ ಹಾಕಬೇಕು. ನೆಕ್ಸ್ಟು ರುಬ್ಬಿಟ್ಕೊಂಡಿರೋ ಖಾರನೂ ಸಹ ಅದರೊಳಗೆ ಹಾಕಿ ಸ್ವಲ್ಪ ನಮಗೆ ಎಷ್ಟು ರುಚಿಗೆ ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಳ್ಳಿಸ್ಬೇಕು. ಈ ಥರ ಮಾಡಿದರೆ ನಮಗೆ ಸೊಪ್ಪಿನ ಕಾಳು ಸಾರು